ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಸುಮ್ಮನೆ ಇರ್ತೀಯ ಸ್ವಲ್ಪ. ಇವತ್ತು ನಾವು ಹಳೆ ಊರಿಗೆ ಹೋಗ್ತಾ ಇದ್ದೀವಿ. ಏನಕ್ಕಂದರೆ ನಾಳೆ ಜಾತ್ರೆ ಇದೆ, ಹಂಗಾಗಿ ಇವತ್ತು ಹೋಗಿ ದೇವ್ರ ದರ್ಶನ ಮಾಡ್ಕೊಬರೋಣ ಅಂದ್ಕೊಂಡಿದ್ದೀವಿ. ನಾಳೆ ಕೊಂಡ ಇದೆ, ಅಲ್ಲಿವರೆಗೂ ಇರೋಕ್ಕಾಗಲ್ಲ. ನೈಟ್ ಹೋಗಿ ನೈಟೇ ಬರೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ನೀನು ಸುಮ್ಮನಿರ್ತೀಯ ಮಧ್ಯದಲ್ಲಿ ಮಾತಾಡ್ತೀಯ. ಇವಾಗ ಲೈಟಾಗಿ ಏನಾದ್ರು ಊಟ ಮಾಡೋಣ ಅಂದ್ಕೊಂಡ್ವಿ. ಬೇಡ ಊಟ ಮಾಡೋದು ಅಂದ್ಬಿಟ್ಟು ಮ್ಯಾಗಿ ಮಾಡಿದ್ದೆ. ನಾನು ನಮ್ಮಮ್ಮ ನಮ್ಮ ಯಜಮಾನ್ರು 3 ಜನನೂ ತಿಂದ್ಕೊಂಡು ಇವಾಗ ನಮ್ಮ ಅಣ್ಣನ ಮನೆ ಹತ್ರ ಹೋಗ್ತೀವಿ. ಅಲ್ಲಿಂದ ನಮ್ಮ ಅಣ್ಣ, ನಮ್ಮ ಅತ್ತಿಗೆ, ನಮ್ಮ ಪಾಪು 3 ಜನ, ಟೋಟಲ್ 5 ಮೆಂಬರ್ಸ್, ನಮ್ಮ ಪಾಪುನು ಸೇರಿಸಿ 6 ಜನ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಬನ್ನಿ. ಇನ್ನೂ ರೆಡಿ ಆಗಿಲ್ಲ, ಮ್ಯಾಗಿ ಮಾತ್ರ ಹೋಗ್ತೈತೆ ಹೋಳಿಗೆ. ಇನ್ನು ಚಡ್ಡಿ ಹಾಕೊಂಡು ಕೂತಿದೆಯಲ್ಲ. ನಮ್ಮ ಪಾಪು ರೆಡಿ ಆಗ್ತಾಳೆ. ಎಲ್ಲಿಗೆ ಹೋಗ್ತಾ ಇದ್ದೀವಿ? ಎಲ್ಲಿಗೆ ಹೋಗ್ತಾ ಇದೀವಿ ಹೇಳು. ಎಲ್ಲಿಗೆ ಹೋಗ್ತಿದ್ದಿ ಅಂತ. ಬಿಡು ಆಯ್ತು ಅಷ್ಟೇ ಬಿಡು. ನೋವಾಗ್ಬಿಡ್ತಾ? ಆಯ್ತು ಸಾರಿ ಬಂಗಾರಿ. ಏನ್ ಜೀನ್ಸ್ ಹಾಕೊಬಿಟ್ಟಿದ್ಯಾ? ಓಡ್ತೋಳತ್ತ. ಯಾರು ಬಂದಿರೋದು ಮನೆಗೆ? ಮುಂದೆ ನೋಡು. ಯಾರು ನೋಡುತ್ತಿದ್ಯಾ? ಬರೀ ಇವಳು ನಮ್ದಾಯ್ತು. ನೀವು ಆರು ರೆಡಿಯಾಗಿ ಕೆಳಗಿರ್ತೀರ ಅಂತ ಬಂದ. ಇನ್ನೊಂದ್ಸತಿ ಅಡ್ಬೀಳವ, ಇನ್ನೊಂದ್ಸತಿ ಅಡ್ಬೀಳು. ಹೆಂಗ್ ಬೀಳ್ತ ತೋರ್ಸು. ಕೇಳು, ಮಾಮಿ ಹತ್ರ ಕೇಳು. ಒಳ್ಳೇದು ಮಾಡಪ್ಪ ಅನ್ನು. ಒಳ್ಳೆ ವಿದ್ಯೆ ಬುದ್ಧಿ ಕೊಡಪ್ಪ ಅನ್ನು ಕೇಳಬೇಕು. ಬಿಡು, ಅವಳು ಕೇಳಲ್ಲ ಕಣ. ಒಳ್ಳೆ ಬುದ್ಧಿ ಇಲ್ಲ ಅವಳಿಗೆ. ಬೇಡ ಕಣ. ನಿಮ್ಮ ಅಜ್ಜಿಗೆ ಬಿಡೋಗು, ನಂಗೆ ಬೇಡ. ದೇವರು ಆಯ್ಸು ಆರೋಗ್ಯ ಕೊಟ್ಟು ಒಳ್ಳೆ ವಿದ್ಯೆ ಬುದ್ಧಿ ಕೊಟ್ಟು. ಇದೊಂದೇ ಹೇಳಿದ ಮಾತು ಕೇಳೋದು ಇವಳು, ಇದೊಂದೇ. ಯಾಕೆ ನಾಚ್ಕೊಂತೀಯ? ಯಾಕೆ ನಾಚ್ಕೊಂತೀಯ? ನಮ್ಮ ಮನೇಲಿ ಯಾವ್ದು ಪಾಪು ಇಲ್ಲ ಬಿಡು, ಮದುವೆ ಮಾಡ್ಕೊಡಕ್ಕೆ. ಒಂದೇ ಆಟ ಸಾಮಾನು. ಅವಳಿಗೆ ಆಟ ಸಾಮಾನು ಕೊಡ್ಸ್ಬೇಡ ಬಿಡು. JCB ಬೇಕೋ, ಬಸ್ ಬೇಕೋ, ಲಾರಿ ಬೇಕೋ? ಲಾರಿ? ಲಾರಿ ಕೊಡ್ಸ್ತೀನಿ ಬಾ. JCB ಬೇಡವಾ? ಕಾಫಿ ಕುಡಿತಾ ಇದೀವಿ. ಉಲ್ಟಾ ಹಾಕಬಹುದು. ಏನೇ ಇದು? ನೀನು ಜರ್ಕಿನ್ ಹಾಕೊಂಡು ಸರಿ, ನಾವು ಆಟೋದಲ್ಲಿ ಹೋಗೋಣವಾ? ಬಾಯ್. ನೀನು ಮಾಮ ಬರ್ರಿ. ಹೋಗ್ಬಿಡ್ಲಿ ಅಲ್ವಾ ಅವರು? ನಾವು ಹೋಗೋಣ ಆರಾಮಾಗಿ. ಬಾಯ್. ಒಂದು ಪಪ್ಪಿ ಕೊಟ್ಬಿಟ್ಟವು. ಅಯ್ಯೋ, ಇವಾಗ ಹೋಗ್ತಾ ಇದೀವಿ. ಆನ್ ದ ವೇ. ಇನ್ನೊಂದು 26 ಕಿಲೋಮೀಟರ್ಸ್ ಐತೆ. ನಮ್ಮ ಬಾಬು ಸಿಕ್ಕಾಪಟ್ಟೆ ಟೀಟೆ ಮಾಡ್ತಾಳೆ. ಏನೇನು ಮಾತು ಕೇಳ್ತಾಳೆ. ಫೋನ್ ಹೊಡಿತಾಳೆ. ಫೋನ್ ಬೇಕಾ? ಜಾತ್ರೆ ಬಂತಾ? ಏನು ಏನು ಜಾತ್ರೆನಾ? ಇಲ್ಲಿ ಬೆಳಗಾನ ಎದ್ದಿರ್ತಾರಲ್ಲ ನೋಡ, ಅದಕ್ಕೆ ಚಾಪೆಗಳು ಎಲ್ಲ ತಂದಾರ ಅವಳಿಗೆ. ಇನ್ನು ನನಗೆ ಫೈನಲಿ ಬಂದಿದ್ದೀವಿ. ನಿಯರ್ ಬೈ. ಸ್ವಲ್ಪ ಒಳಗೆ ಹೋದ್ರೆ ಒಂದು 2 ಮಿನಿಟ್ಸ್, ಇಲ್ಲ ಅಂದರೆ 5 ಮಿನಿಟ್ಸ್. ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಚಿನ್ನಮ್ಮ, ನೀನು ಒಳಗೆ ಬರಪ್ಪ. 10ಕ್ಕೆ ಹೋಯ್ತಾರಲ್ಲ ಅವರು. ಪಾಪ ಗಾಡಿ ಒಳಗೆ ಬಿಡಲ್ಲ. ಇಲ್ಲ, ಸೈಡ್ ನಿಲ್ಸ್ಕೋಬೇಕು. ಇಲ್ಲೇ ಅಷ್ಟು ಸ್ವಲ್ಪ ದೂರದಲ್ಲೇ ನೋಡೋಣ. ಬನ್ನಿ. ಬಂತು ಜಾತ್ರೆ ಬಂತು. ಏನಿದಲ್ಲ ಮಾಡ್ತಾ ಇದ್ದೀನಿ. ಲೈಟ್ಸಾ? ಇವಳು ಇನ್ನು ಆಟ ಆಡೋದು ನೋಡಿದ್ರೆ ಮತ್ತೆ ಇನ್ನೇನು ಮಾಡ್ತಾಳೆ ಕಣ. ಆಟ ಆಡ್ಬೇಕು ಅಂದ್ಬಿಡ್ತಾಳೆ. ಎಷ್ಟೊಂದು ಗಾಡಿಗಳು. ಅಂದ
ಅಲ್ಲಿ ಇಲ್ಲೆಲ್ಲರೂ ಈ ಥರ ನೈಟ್ ಯಾವತ್ತೂ ಬಂದಿರಲಿಲ್ಲ, ಯಾವಾಗಲೂ ಮಾರ್ನಿಂಗ್ ಬರ್ತಿದ್ವಿ. ಇವಾಗ ನೈಟ್ ಬಂದಿದ್ದೀವಿ ಫಸ್ಟ್ ಟೈಮು. ಹ್ಞೂ, ಇಲ್ಲಿ ಒಳಗೆ ಹೋಗ್ಬೋದು. ಸಿಕ್ಕಾಪಟ್ಟೆ ಗಾಡಿಗಳು ಪಾರ್ಕ್ ಮಾಡ್ಬಿಟ್ಟವ್ರೆ. ಎತ್ಕೋ. ಅಲ್ಲಿ ಎದುರಿಗೆ ನಿಲ್ಸ್ಬೋದಿತ್ತಾನೆ, ಗಾಡಿಗಳು ತೆಗಿಬೇಕಲ್ಲ. ಎಲ್ಲಿಗೆ? ಫೈನಲಿ 8:20 ಆಗೈತೆ. ಈಗ ಬಂದು ಗಾಡಿ ಪಾರ್ಕ್ ಮಾಡಿ ಹೋಗ್ತಾ ಇದ್ದೀವಿ. ಅವ್ರು ನಮ್ಮಮ್ಮ, ಇವ್ರು ನಮ್ಮ ಅತ್ತಿಗೆ, ನಮ್ಮ ಅಣ್ಣ, ಇಲ್ಲಿ ನಮ್ಮ ಯಜಮಾನ್ರು, ನಮ್ಮ ಪಾಪು. ಗಾಡಿ ಹಿಂದೆನೇ ಪಾರ್ಕ್ ಮಾಡಿದ್ದೀವಿ. ತುಂಬ ಸಿಕ್ಕಾಪಟ್ಟೆ ಗಾಡಿ, ಹಂಗಾಗಿ ಇಲ್ಲಿಂದ ದೇವಸ್ಥಾನಕ್ಕೆ ನಡ್ಕೊಂಡು ಹೋಗ್ಬೇಕು. ಅನ್ನದಾನ ಕೂಡ ಮಾಡ್ತಾಯಿದ್ರು. ಹಾಗಾಗಿ ಫಸ್ಟ್ ಊಟ ಮಾಡ್ಕೊಂಡು ಹೋಗೋಣ, ಬರೋದು ಲೇಟ್ ಆಗಿಬಿಡುತ್ತೆ ದರ್ಶನಕ್ಕೆ ನಿಂತರೆ ಅಂತ ಹೇಳಿ ಊಟ ಮಾಡ್ಕೊಂಡು ಹೋಗ್ತಾ ಇದೀವಿ. ಪಲಾವು ಮತ್ತು ಮೊಸರನ್ನ, ನೀರು ಮಜ್ಜಿಗೆ ಪಾನಕನೂ ಕೊಡ್ತಾಯಿದ್ರು. ಅದನ್ನೆಲ್ಲ ತಿನ್ಕೊಂಡು ಮತ್ತೆ ಕುಡ್ಕೊಂಡು ಮತ್ತೆ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ. ನೈಟು ನಾನು ಬಂದಿರೋದು ಇದು ಫಸ್ಟ್ ಟೈಮು. ನಮ್ಮಮ್ಮ ಒಂದು 2-3 ಟೈಮ್ಸ್ ಬಂದಿದ್ದಾರೆ. ನಾವು ಯಾವಾಗಲೂ ಮಾರ್ನಿಂಗ್, ಇದು ಮಂಡೇ ನೈಟ್ ಆಗಿರೋದು. ನಾವು ಮಂಗಳವಾರ ಬೆಳಗ್ಗೆ ಬರ್ತಿದ್ವಿ, ಯಾವಾಗಲೂ ಬಂದು ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ವಿ. ಆದರೆ ಇವತ್ತು ಫಸ್ಟ್ ಟೈಮು ಬಂದಿದ್ದು. ಸಿಕ್ಕಾಪಟ್ಟೆ ಜನ, ಈ ಸತಿ ತುಂಬ ಜನ ಇದ್ದಾರೆ ಅಂತ ಅಂತಿದ್ರು ನಮ್ಮಮ್ಮ. ಏನಕ್ಕೆ ಅಂತ ಗೊತ್ತಿಲ್ಲ. ಐ ಥಿಂಕ್ ಗ್ರಹಣ ಅಲ್ವಾ ನಾಳೆ, ಅದಕ್ಕೋಸ್ಕರ ಏನಾದರೂ ಇಷ್ಟೊಂದು ಜನ ಇರ್ಬೋದೇನೋ. ನಾಳೆ ಬರೋದಕ್ಕಾಗಲ್ಲ ಅಂತೇಳಿ ಇವತ್ತೇ ಎಷ್ಟೊಂದು ಜನ ಬಂದಿದ್ದಾರೆ ಅನಿಸ್ತು ನನಗೆ. ಇಷ್ಟು ಜನ ನಾನು ದೇವ್ರ ದರ್ಶನ ಮಾಡೋಣ ಅಂತ ಕ್ಯೂವಲ್ಲಿ ಬಂದು ನಿಂತ್ಕೊಂಡ್ವಿ. ಜನ ತುಂಬ ಇದ್ದರು. ಒಂದು ಅರ್ಧ ಲೈನ್ವರೆಗೂ ಬೇಗ ಮೂವ್ ಆಯಿತು. ಆಮೇಲೆ ಮೂವೇ ಆಗಿಲ್ಲ. ಏನಕ್ಕಂದರೆ ಅಲ್ಲಿ ಆರತಿ ಹೊತ್ತಿದ್ರಲ್ಲ, ಅವ್ರನ್ನೆಲ್ಲ ಫ್ರಂಟ್ ಲೈನಲ್ಲಿ ಬಿಟ್ಬಿಟ್ರು. ಹಾಗಾಗಿ 1 ಅವರ್ ದರ್ಶನ ಆಯಿತು. ಅದು ಬಿಟ್ಟರೆ ಇನ್ನೇನಿಲ್ಲ, ಚೆನ್ನಾಗಿ ದರ್ಶನ ಆಯಿತು. ಹಾಗೆ ಲೈನಲ್ಲಿ ನಿಂತಿದ್ಬೇಕಾದ್ರೆ ಕುರ್ಚಿಗಳೆಲ್ಲ ಹೋಗ್ತಿತ್ತು. ಬೇರೆ ಊರಿಂದೆಲ್ಲ ಕುರ್ಚಿ ಎಲ್ಲ ಬಂದಿದ್ವು. ಅದನ್ನು ನೋಡಿಕೊಂಡು ಮುಂದೆ ಹೋಗ್ತಾನೆ ಇದ್ವಿ. ಆದರೆ ಸುಮಾರು ಟೈಮ್ ಆಗೋಯಿತು ದರ್ಶನ ಮಾಡೋದಕ್ಕಂತೂ. ಅದೊಂದು ಬಿಟ್ಟರೆ ಇನ್ನೇನಿಲ್ಲ, ಎಲ್ಲ ಚೆನ್ನಾಗಿತ್ತು. ಒಂದು 3/4 ಅವರ್ ಆದಮೇಲೆ ದೇವಸ್ಥಾನದ ಹತ್ರ ಅಂದರೆ ಮೆಟ್ಲ ಹತ್ರ ಬಂದ್ವಿ. ಅವಾಗ ಒಂದು ಸ್ವಲ್ಪ ಸಮಾಧಾನ ಆಯಿತು. ಅಪ್ಪ ಇವಾಗ ಬೇಗ ದರ್ಶನ ಆಗುತ್ತೆ ಅಂತ ಹೇಳಿ. ಅಂದರೆ ಹಿಂಸೆ ಏನು ಅನ್ಸಲ್ಲ, ತುಂಬ ಜನ ಮುತ್ಕೊಬಿಟ್ಟಿರ್ತಾರೆ. ಅದೇ ಒಂದು ಹಿಂಸೆ, ಲೈನು ಕರೆಕ್ಟಾಗಿ ಫಾಲೋ ಮಾಡಲ್ಲ. ಆದರೆ ಲಾಸ್ಟ್ ಟೈಮ್ಗಿಂತ ಈ ಸತಿ ಡೆಕೋರೇಷನ್ ಕಮ್ಮಿ ಇತ್ತು. ಲಾಸ್ಟ್ ಟೈಮೆಲ್ಲ ಈ ಥರ ಮೇಲ್ಗಡೆ ಎಲ್ಲ ದ್ರಾಕ್ಷಿ ಹಣ್ಣುಗಳನ್ನೆಲ್ಲ ಫುಲ್ಲು ಡೆಕೋರೇಷನ್ ಚೆನ್ನಾಗಿ ಮಾಡ್ತಿದ್ರು. ಈ ಸತಿ ಬರೀ ಹೂವಿನ ಮಾತ್ರ ಅಲಂಕಾರ ಮಾಡಿದ್ರು. ದೇವ್ರ ದರ್ಶನ ಅದು ಸಿಕ್ಕಾಪಟ್ಟೆ ಚೆನ್ನಾಗಾಯಿತು. ಹಿಂದೆ ಇರೋರಿಗೆ ಕಾಣಿಸ್ತಾ ಇರಲಿಲ್ಲ, ಯಾಕಂದರೆ ಮುಂದೆ ಫುಲ್ ಜನ ನಿಂತ್ಕೊಬಿಡ್ತಿದ್ರಲ್ಲ. ಹಾಗಾಗಿ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗುತ್ತಾ ಅಂತ ಮಾಡಿದೆ, ಆಗಿಲ್ಲ. ಫ್ರಂಟಲ್ಲಿ ಹೋಗಿ ಆರಾಮಾಗಿ ದೇವ್ರ ದರ್ಶನ ಮಾಡ್ಕೊಬಂದೆ, ವೀಡಿಯೋ ಮಾಡಲಿಲ್ಲ. ಏನಕ್ಕಂದರೆ ಫಸ್ಟ್ ದೇವ್ರ ದರ್ಶನ ಮಾಡೋಣ, ಆಮೇಲೆ ನೋಡ್ಕೊಳ್ಳೋಣ ವೀಡಿಯೋ ಫೋಟೋ ಅಂತ ತೆಗಿಲಿಲ್ಲ ನಾನು. ಹಾಗೆ ಆರತಿ ಮಾಡಬೇಕಿತ್ತು. ಹಾಗಾಗಿ ಮನೆಯಿಂದ ಬರ್ತಾ ಎಲ್ಲ ಮಾಡ್ಕೊಂಡು ತೊಗೊಬಂದಿದ್ವಿ. ಇಲ್ಲಿ ಬಂದು ದೀಪ ಹಚ್ಚಿಬಿಟ್ಟು ಆರತಿ ಮಾಡೋಣ ಅಂತ ನಮ್ಮಮ್ಮ ಎಲ್ಲ ಏನೇನು ಬೇಕೋ ಅದನ್ನೆಲ್ಲ ತೊಗೊಬಂದಿದ್ರು. ಅದನ್ನು ಹಚ್ಚಿ ದೇವ್ರಿಗೊಂದು ಸತಿ ಬೆಳಗ್ಬಿಟ್ಟು ಆಮೇಲೆ ಆಚೆ ಬರೋಣ ಅಂಥೇಳಿ ಪೂಜೆ ಮಾಡ್ತಾಯಿದ್ದೀವಿ. ಸ್ವಲ್ಪ ಮೇಂಟೆನೆನ್ಸ್ ಕಮ್ಮಿನೇ ಇತ್ತು. ಏನಕ್ಕಂದರೆ ನೀಟಾಗಿ ರೆಸ್ಪಾನ್ಸಿಬಲ್ ತೊಗೊಂಡು ಮಾಡ್ತಾ ಇರಲಿಲ್ಲ. ಅದೊಂದು ಸ್ವಲ್ಪ ಬೇಜಾರಾಯಿತು. ಈ ಕಡೆಯಿಂದ ಎಲ್ಲೆಲ್ಲಿಂದನೋ ಬರ್ತಿದ್ದಾರೆ, ಅವ್ರನ್ನ ಸುಮ್ಮನೆ ಕಳಿಸಿದ್ದಾರೆ. ಲೈನಲ್ಲಿ ಕ್ಯೂವಲ್ಲಿ ನೀಟಾಗಿ ಫಾಲೋ ಮಾಡ್ಕೊಬಂದು ದೇವ್ರ ದರ್ಶನ ಮಾಡೋರನ್ನ 1 ಸೆಕೆಂಡಲ್ಲೇ ವಾಪಸ್ ಕಳಿಸ್ತಾ ಇದ್ದಾರೆ. ಅದೊಂದು ಬೇಜಾರಾಯಿತು. ಆಮೇಲೆ ನಮ್ಗೆ ಗೊತ್ತಿರೋರು ಕೂಡ, ನಾವು ಕೂಡ ಸ್ವಲ್ಪ ಕೇಳಿದ್ವಿ, ಇಲ್ಲಿಂದ ಲೈನಲ್ಲಿ ಫಾಲೋ ಮಾಡ್ಕೊಂಡು ಬರ್ತಿರೋರಿಗೆ ದೇವ್ರ ದರ್ಶನ ಮಾಡೋಕ್ಕೆ ಬಿಡ್ತಿಲ್ಲ ನೀವು, ಇವ್ರಿಗೆಲ್ಲ ಮುಂದೆನೇ ಬಂದು ಮಧ್ಯದಲ್ಲೆಲ್ಲ ಬರ್ತಿರೋರಿಗೆಲ್ಲ ನೀಟಾಗಿ ದರ್ಶನ ಮಾಡಿಸ್ತಿದ್ದೀರಲ್ಲ ಅಂತ ಹೇಳಿದ್ದಕ್ಕೆ ಒಂದು ಸ್ವಲ್ಪ ಅವರು ಸಮಾಧಾನ ಆದರು. ಇಲ್ಲ ಬಿಡಿ, ನೀವು ಆರಾಮಾಗಿ ನಿಂತ್ಕೊಂಡು ದರ್ಶನ ಮಾಡಿ ಅಂತ ಅಂದರು. ಫೋನ್ ಮಾಡು.
ದೇವ್ರ ದರ್ಶನ ಮಾಡ್ಕೊಂಡು ಆಚೆ ಬರೋಷ್ಟರಲ್ಲಿ ಕೊಂಡ ಹಚ್ಚೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ರು. ಆದರೆ ಇನ್ನೂ ಬೆಂಕಿ ಹಚ್ಚಿರಲಿಲ್ಲ. ಇನ್ನೂ 10-11 ಗಂಟೆಗೆ ಹಚ್ಚೋದು ಅಂತ ಹೇಳಿದ್ರು. ನಾವು ಬೇಗನೆ ಹೋಗಿ ಕೈ ಮುಕ್ಕೊಂಡು ಬಂದ್ವಿ. ಹಾಗೆ ಪೃಥ್ವಿಯವ್ರ ಫ್ರೆಂಡು ಕೂಡ ಸಿಕ್ಕಿದ್ರು. ಅವ್ರನ್ನ ಮಾತಾಡಿಸ್ಕೊಂಡು ಅಲ್ಲಿಂದ ಇವಾಗ ಎಕ್ಸಿಬಿಷನ್ ಹತ್ರ ಬಂದಿದ್ದೀವಿ, ಏನಾದರೂ ಆಟ ಆಡೋಣ ಅಂತ ಹೇಳಿ. ನಮ್ಮ ಪಾಪು ಆಟ ಆಡಬೇಕು ಅಂತ ಹೇಳಿ ಇದನ್ನೇನೋ ಆಡ್ತೀನಿ ಅಂತ ಅನ್ಲಂತೆ. ಅದಕ್ಕೆ ನಾವು ಬರೋಷ್ಟರಲ್ಲಿ ಟಿಕೆಟ್ ತೊಗೊಂಡು ಹೋಗಿ ಆಟ ಆಡಿಸ್ತಾ ಇದ್ದೀನಿ ಅಂತ ಫೋನ್ ಮಾಡಿದರು. ಬಂದರೆ ಇನ್ನೂ ಆಟ ಆಡ್ತಿರ್ಲಿಲ್ಲ. ಜನ ಹುಡುಗರೆಲ್ಲ ಅಲ್ಲೇ ಇದ್ದರು ಅಂತೇಳಿ ಇರಿಸಿದ್ರು. ಅವ್ರನ್ನೆಲ್ಲ ಕಳಿಸಿದ್ಮೇಲೆ ಬಿಡ್ತೀನಿ ಅಂದ್ಬಿಟ್ಟು ಅವ್ರನ್ನ ಕುಂಡಿಸ್ಕೊಂಡಿದ್ರು. ಫಸ್ಟ್ ಟೈಮ್ ಅವಳು ಆ ಥರ ಆಟ ಆಡ್ತಿರೋದು. ಅವಳು ಇನ್ನೂ ಚಿಕ್ಕವಳಲ್ವ, ಹಾಗಾಗಿ ಗೊತ್ತಾಗ್ತಿರ್ಲಿಲ್ಲ. ಒಂದು ಫಸ್ಟ್ ರೌಂಡಿಗೆ ಸ್ವಲ್ಪ ಎದ್ರುಕೊಂಡು, ಸೆಕೆಂಡ್ ರೌಂಡಿಗೆ ಎದ್ರುಕೊಂಡು, 3ನೇ ರೌಂಡಿಗೆ ಕರೆಕ್ಟಾಗಿ ಆಡಿದ್ಲು. ಹತ್ತೋದು ಸ್ವಲ್ಪ ಗ್ರಿಪ್ಪು ಟೆಕ್ನಿಕ್ಕು ಗೊತ್ತಾಗ್ತಿರ್ಲಿಲ್ಲ. ಫಸ್ಟ್ ಟೈಮು ಹತ್ತಿದಾಗ ಗೊತ್ತಾಗ್ತಿಲ್ಲ, ಹಿಂಗೆ ಜಾರ್ ಬೀಳೋಳು. ಆಮೇಲೆ ಐಡಿಯಾ ಬಂತು ಅನಿಸುತ್ತೆ. ಆಮೇಲೆ ಚೆನ್ನಾಗಿ ಹತ್ತಿ ಆಟ ಆಡಿದ್ಲು. ಅದನ್ನೊಂದು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡೆ ವಿಡಿಯೋ. ಅವಳು ಹತ್ತು ಬಿಡ್ತಿದ್ಲು, ಜಾರುವಂಗೆ ಮಾತ್ರ ಎದ್ರುಕೊಂತ ಇದ್ಲು, ಜಾರ್ತಾನೇ ಇರಲಿಲ್ಲ. ಈಗ ನಮ್ಮ ಅಣ್ಣ ಜಾಯಿನ್ ಆಗಿದ್ದಾನೆ. ಏ ಇಲ್ಲೋಡ, ಇಲ್ಲ ನಮ್ಮಮ್ಮ, ಇಲ್ಲ ನಮ್ಮ ಪಾಪು ಆಟ ಆಡ್ತೈತೆ. ಎಲ್ಲೋದ್ರ ಈಗ ನಮ್ಮ ಪಾಪ ಆಟ ಆಡಾಯಿತು. ಇವಾಗ ನಾನು, ನಮ್ಮ ಅತ್ತಿಗೆ, ನಮ್ಮ ಅಣ್ಣನ ಫ್ರೆಂಡ್ಸ್ ಎಲ್ಲ ಡಿಸ್ಕೋಗೆ ಹೋಗೋಣ ಅಂತ ಬಂದ್ವಿ. ಫಸ್ಟು ನಮ್ಮ ಅಣ್ಣ ಬರಲ್ಲ ಅಂದರು. ಇಲ್ಲ ಏನಾಗಲ್ಲ ಬಾ, ಭಯ ಆಗುತ್ತೆ ಅಂದ. ಇಲ್ಲ ಏನಾಗಲ್ಲ ಬಾ ಅಂತ ಕರ್ಕೊಂಡು ಹೋದ್ವಿ. ನಮ್ಮ ಯಜಮಾನ್ರು ಮತ್ತು ನಮ್ಮ ದೊಡ್ಡಣ್ಣ ಬರಲಿಲ್ಲ, ನಾನು ಬರಲ್ಲ ಅಂತ ಹೇಳಿದ್ರು. ನಮ್ಮ ಚಿಕ್ಕಣ್ಣ ಬಂದಿದ್ದ, ಅವ್ರ ಫ್ರೆಂಡ್ಸು ಮತ್ತು ನಾವು ಇಷ್ಟು ಜನನೂ ಹೋದ್ವಿ. ಫಸ್ಟು 1-2 ಸತಿ ನಮ್ಮ ಅಣ್ಣ ಎದ್ರುಕೊಂಡ. ಅಲ್ಲಿ ನೋಡಿ ಅವ್ನ ರಿಯಾಕ್ಷನ್ ನೋಡಿದ್ರೆ ಗೊತ್ತಾಗುತ್ತೆ. ಅವ್ನು ಪರ್ಪಲ್ ಟೀ ಶರ್ಟ್ ಹಾಕೊಂಡಿದ್ದಾನೆ. ಅದು ಬಿಟ್ಟರೆ ಇನ್ನೇನು ನಮಗೇನು ಭಯ ಅನಿಸಿಲ್ಲ, ಏನಕ್ಕಂದರೆ ನಾವು ಆಡ್ತಿರ್ತೀವಲ್ಲ, ಹಾಗಾಗಿ ಅವನು ಸ್ವಲ್ಪ ಇದು ರೇರು ಆಡೋದು. ಹಾಗಾಗಿ 1-2 ಸತಿ ಎದ್ರುಕೊಂಡ, ಆಮೇಲೆ ಎದ್ರುಕೊಳ್ಳಿಲ್ಲ, ಅಡ್ಜಸ್ಟ್ ಆಗೋಯ್ತು. ಅದು ರಿವರ್ಸ್ ಬರುವಾಗ ತಲೆ ಸುತ್ತಂಗೆ ಆಗ್ತಿತ್ತು, ಹಾಗಾಗಿ ಅದಕ್ಕೊಂದು ಸ್ವಲ್ಪ ಎದ್ರುಕೊಂಡ. ಅದು ಬಿಟ್ಟರೆ ಅವನು ಸ್ವಲ್ಪ ಹೊತ್ತು ಆದಮೇಲೆ ಚೆನ್ನಾಗಿ ಆಡ್ದ. ಇದನ್ನು ಚೆನ್ನಾಗಿ ಆಡಿಕೊಂಡು ಬೇರೆನೂ ಗೇಮ್ಸ್ ಆಡೋಣ ಅಂದ್ಕೊಂಡು, ಬಟ್ ಆಗ್ತಿರ್ಲಿಲ್ಲ. ಏನಕ್ಕಂದರೆ ಸ್ವಲ್ಪ ಓಡಾಡಿದ್ವಲ್ಲ, ಹಾಗಾಗಿ ತಲೆ ನೋಯ್ತಿತ್ತು. ಇದೊಂದೇ ಗೇಮ್ ಆಡಿದ್ದು. ನಾವು ಗೇಮ್ ಎಲ್ಲ ಆಡ್ಕೊಂಡು ಬರೋಷ್ಟರಲ್ಲಿ ಕೊಂಡಾಗ ಬೆಂಕಿ ಹಚ್ಚಿದ್ರು. ಅದನ್ನ ನೋಡ್ಕೊಂಡು ಕೈ ಮುಕ್ಕೊಂಡು ಈಡ್ಗೈ ಹೊಡೆದಿರಲಿಲ್ಲ, ಅದನ್ನು ಹೊಡೆದ್ಬಿಟ್ಟು ಗನ್ ಕಡೆ ಹಚ್ಬಿಟ್ಟು ಹೋಗೋಣ ಅಂತ ಬಂದಿದ್ವಿ. ಅದನ್ನೆಲ್ಲ ಮುಗಿಸ್ಕೊಂಡು ಇವಾಗ ಗಾಡಿ ಹತ್ರ ಹೋಗ್ತಾ ಇದ್ದೀವಿ. ಜನ ಇನ್ನೂ ಓಡಾಡ್ತಾನೆ ಇದ್ರು. ಬೆಳಗ್ಗೆ 5 ಗಂಟೆಗೇನೋ ಕೊಂಡ ಆಗುತ್ತೆ, ಹಾಗಾಗಿ ಜನ ಓಡಾಡ್ತಾನೆ ಇರ್ತಾರೆ. ಅಲ್ಲಿವರೆಗೂ ಗಾಡಿಗಳು ಇನ್ನೂ ಸಿಕ್ಕಾಪಟ್ಟೆ ಬರ್ತಾನೆ ಇತ್ತು. ಟೈಮ್ ಆಯ್ತಾ ಬೆಳಗಿನ ಜಾವಾಗೆ ತುಂಬ ಜನ ಇರ್ತಾರೆ, ಹಾಗಾಗಿ ಅದಕ್ಕೋಸ್ಕರ ಜನ ಬರ್ತಾನೆ ಇದ್ರು. ನಮ್ಮ ಗಾಡಿ ಹತ್ರ ಬಂದ್ವಿ. ಇವಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಬೆಂಗಳೂರು ಕಡೆ ಹೊರಡ್ತಾ ಇದ್ದೀವಿ. ಒಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ನೈಟ್ ಟೈಮ್ ಬಂದಿರಲಿಲ್ವಲ್ಲ, ಹಾಗಾಗಿ ಗಾಡಿಗಳು ನೋಡಿ ಸಿಕ್ಕಾಪಟ್ಟೆ, ಕಾರು ಬೈಕ್ ಎಷ್ಟು ನಿಲ್ಸಿದ್ರು ಅಂದರೆ, ಎಷ್ಟು ಪಾರ್ಕ್ ಮಾಡಿದ್ರು ಅಂದರೆ ಸಿಕ್ಕಾಪಟ್ಟೆ ಪಾರ್ಕಿಂಗ್ ಮಾಡಿದ್ರು. ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಮರ್ತೆ ಹೋದೆ. ಓಕೆ, ಈ ವಿಡಿಯೋ ಇಷ್ಟೇ. ಐ ಥಿಂಕ್ ಈ ವಿಡಿಯೋನ ಎಲ್ಲರೂ ಇಷ್ಟಪಟ್ಟಿರ್ತೀರಾ ಅಂದ್ಕೊತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ರೀತಿ ಇನ್ನು ಮುಂದೆ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸಪೋರ್ಟ್ ಕೂಡ ಮಾಡಿ. ಎಲ್ರಿಗೂ ಓಕೆ, ಬಾಯ್.